ನಮಸ್ಕಾರ ಎಲ್ಲರಿಗೂ. 24 ಜೂನ್ 2026 ಈ ದಿನದ ವಿಶೇಷದ ಸ್ಕಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ. ಓಂ ದೇವಾನಾಂಚ ಋಷಿನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಮೈ ಗುಡ್ ಸಿಟಿಜನ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ನೈಸ್ ಡೇ ಟುಡೇ 24th ಜೂನ್ 2026 ಅಂತ ಹೇಳ್ತಾ ಹ್ಯಾಪಿ ಜುಪಿಟರ್ ಡೇ. ಇವತ್ತು ನಾನು ಪ್ರತಿದಿನ ಸ್ಕಿಟ್ ಮಾಡ್ಬೇಕಾದ್ರೆ ಸ್ವಲ್ಪ GST ಬಗ್ಗೆ ಸ್ಕಿಟ್ ಮಾಡೋದು ಅಂದ್ಕೊಂಡಿದ್ದೆ, ಬಟ್ ಯಾವುದೋ ಒಂದು ವಿಶೇಷ ಇದ್ದಾಗ ಆ ದಿನ ಪ್ರೆಸೆಂಟ್ ಏನು ವಿಶೇಷ ಇರುತ್ತೆ, ಸ್ಪೆಷಲ್ ಡೇ ಏನು ಸೆಲೆಬ್ರೇಟೆಡ್ ಡೇ ಇರುತ್ತೆ ಇಡೀ ಥ್ರೂಔಟ್ ಸ್ಟೇಟು, ವರ್ಲ್ಡ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ, ಅವುಗಳನ್ನು ಕುರಿತು ಹೇಳ್ತಾ ಇದ್ದೀನಿ. ಪ್ರಿಪೇರ್ ಆಗ್ತಾ ಇದ್ದೀನಿ GST ಬಗ್ಗೆ ಸ್ಕಿಟ್ ಮಾಡೋದಕ್ಕೆ. ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಸೆಲೆಕ್ಟ್ ಮಾಡಿ, ಇಂಪಾರ್ಟೆಂಟ್ ಡೈಲಿ ವರ್ಕ್ ಮಾಡ್ತಕ್ಕಂಥ ಸೆಕ್ಷನ್ಸ್ಗಳು, ಡೈಲಿ ಪ್ರೊಫೆಷ್ನಲ್ ಲೈಫಲ್ಲಿ ಸೆಕ್ಷನ್ಸ್ಗಳು ಬಳಕೆ ಆಗ್ತಕ್ಕಂಥ ಸೆಲೆಕ್ಟೆಡ್ ಚಾಪ್ಟರ್ಸ್ಗಳಿಂದ ಆಯ್ಕೆ ಮಾಡಿರ್ತಕ್ಕಂಥ ಸೆಕ್ಷನ್ಸ್ಗಳನ್ನು ಮನನ ಮಾಡ್ಕೊಳ್ತಾ ಇದ್ದೀನಿ. ಮನನ ಮಾಡ್ಕೊಂಡ್ಮೇಲೆ ಸ್ಕಿಟ್ ಮಾಡೋಣ ಅಂತ ಇದ್ದೀನಿ, ಎಫೆಕ್ಟಿವ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದರೆ 25, ನಾನು 24 ಅಂತ ಬಳಸಿದೆ, ಸಾರಿ, ಡೇಟ್ ಇವತ್ತು 25 ಜೂನ್ 2026. ಈ 25 ಜೂನಲ್ಲಿ ಏನೇನು ಸ್ಪೆಷಲ್ ವಿಶೇಷಗಳಿದಾವಪ್ಪ ಅಂತಂತ ಹೇಳಿದ್ರೆ, ಮೊದಲು 1975ನಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಡಿಕ್ಲೇರ್ ಆಯಿತು. ಆವಾಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವರು ಇದ್ದರು, ದಿವಂಗತ ಇಂದಿರಾ ಗಾಂಧಿ ಮೇಡಮ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಏನಕ್ಕೆ ಅದು ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು ಅನ್ನೋದಕ್ಕೆ ಸಂವಿಧಾನವನ್ನು ನಾವು ನೋಡಿದಾಗ ಸಂವಿಧಾನದ ಉಲ್ಲಂಘನೆ ಆಯಿತು ಅಂತಂದೇಳಿ ನಾವು ಹೇಳ್ತೀವಿ. ಅಲಹಾಬಾದ್ ಹೈಕೋರ್ಟು ಎಲೆಕ್ಟೆಡ್ PM ವಿರುದ್ಧ ಕ್ವಶನ್ ಮಾಡಿರ್ತಕ್ಕಂಥ ಜಡ್ಜ್ಮೆಂಟಿಗೆ ಸುಪ್ರೀಂ ಕೋರ್ಟ್ ಅದನ್ನು ಹೋಲ್ಡ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ದಿನದ ವಿಶೇಷ ಏನಪ್ಪ ಅಂತಂದರೆ ಸಂವಿಧಾನ ಉಲ್ಲಂಘನೆ ಆಯಿತು. ಅದಕ್ಕೆ ಈ ದಿನವನ್ನು ಜೂನ್ 25 ಸಂವಿಧಾನದ ಹತ್ಯಾ ದಿನ ಅಂತಂದೇಳಿ ಕರೀತಾರೆ. ಪದ ಬಳಕೆ ಸರಿಯಿಲ್ಲ ನನ್ನ ಪ್ರಕಾರ. ಈ ದಿನ ಜೂನ್ 25, 1975ರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಡಿಕ್ಲೇರ್ ಆಗಿತ್ತು. ಸಂವಿಧಾನ ಹತ್ಯಾ ದಿನ ಅಂತ ಹೇಳ್ತಾರೆ. ಸಂವಿಧಾನ ಹತ್ಯೆ ಅಂತಕ್ಕಂಥ ಹತ್ಯೆ ಎಂಬ ಪದ ಯಾಕೆ ಬಳಸಿದ್ರು ಅದು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸೂಕ್ತ ಅಲ್ಲ. ಸಂವಿಧಾನ ಮೌನ ವಹಿಸಿದ ದಿನ ಅಂತ ಹೇಳ್ಬೋದು. ಅದನ್ನು ಸಂವಿಧಾನ ಮೌನ ವಹಿಸಿದ ದಿನ ಅಥವಾ ಸಂವಿಧಾನ ಮೌನ ದಿನ ಅಂತ ಹೇಳ್ಬೋದು. ಮೌನಂ ಸಮ್ಮತಿ ಸೂಚಕಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಯಾವುದೊಂದು ಡಿಬೇಟ್ ಪರಿಸ್ಥಿತಿ ಸಂದರ್ಭ ಬಂದಾಗ, ಕಾನೂನಾತ್ಮಕ ಪ್ರಶ್ನೆ ಉದ್ಭವಿಸಿದಾಗ ಸಂವಿಧಾನ ಮೌನ ವಹಿಸಿದೆ ಅಂದರೆ ಅದು ಆ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧವಾಗಿದೆ, ಸಂವಿಧಾನ ಸೂಕ್ತವಾಗಿದೆ ಅಂತಕ್ಕಂಥ ಒಂದು ತೀರ್ಮಾನ ಅರ್ಥ ಕೊಡುತ್ತೆ. ಅದು ಬಿಟ್ಟು ಹತ್ಯೆ ದಿನ ಅಂತಂದರೆ ಸಂವಿಧಾನವನ್ನು ಹತ್ಯೆ ಮಾಡೋದಕ್ಕೆ ಸಾಧ್ಯನಾ ಹೇಳಿ? ಇಡೀ ರಾಷ್ಟ್ರವನ್ನೇ ಶಾಂತಿ ಸುವ್ಯವಸ್ಥೆಯಲ್ಲಿ ಕಾಪಾಡ್ತಕ್ಕಂಥ ಸಂವಿಧಾನವನ್ನು ಹತ್ಯೆ ಮಾಡೋದು, ಆ ವರ್ಡ್ ಬಳಸಿರೋದು ಸರಿನಾ ಅಂತಕ್ಕಂಥ ನನ್ನ ಪ್ರಶ್ನೆ. ಸೊ ಎನಿವೆ, ಸಂವಿಧಾನ ಹತ್ಯೆ ದಿನ ಅಂತ ಇವತ್ತು ಈ ದಿನವನ್ನು ಜೂನ್ 25ನೇ ತಾರೀಕನ್ನು ನಾವು ಕರಿತೀವಿ. ಅದು ಸಂವಿಧಾನ ಮೌನ ವಹಿಸಿದ ದಿನ ಅಂತಕ್ಕಂಥದ್ದು ಸೂಕ್ತ ಪದ ಬಳಕೆ ಅಂತ ನನ್ನ ಅಭಿಪ್ರಾಯ. ಹತ್ಯೆ ಅಂತಕ್ಕಂಥ ಪದ ನನಗೆ ಯಾಕೋ ಇಷ್ಟ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡ ಬೃಹತ್ ಸಂವಿಧಾನಕ್ಕೆ ಆ ಪದ ಬಳಸಿರೋದು ಸರಿಯಲ್ಲ ಅಂತಕ್ಕಂಥ ನಮ್ಮ ಇತಿಹಾಸ ಪುಟಗಳಿಂದ ಕೆಲವೊಂದು ಬದಲಾವಣೆಗಳ ಅಪೇಕ್ಷೆಯನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ 1983ರಲ್ಲಿ ಭಾರತ ಕ್ರಿಕೆಟ್ ತಂಡದ ಇತಿಹಾಸದಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಜಯವನ್ನು ಗಳಿಸಿರ್ತಕ್ಕಂಥ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಜಯವನ್ನು ಗಳಿಸಿ ವಿಜಯಿಯಾದ ದಿನ ಇವತ್ತು ಜೂನ್ 25. ವರ್ಷ ಮಾತ್ರ ಬೇರೆ, 1983ರಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿತ್ತು. ಕಪಿಲ್ ದೇವ್ ಕ್ಯಾಪ್ಟನ್ಶಿಪ್ನಲ್ಲಿ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಜಯವನ್ನು ಗಳಿಸಿತ್ತು ಜೂನ್ 25. ಅದು ಎರಡನೇದು. ಇನ್ನು ಮೂರನೇದಾಗಿ ಈ 25 ಜೂನನ್ನು ಅಂತಾರಾಷ್ಟ್ರೀಯ ಮಹಿಳಾ ರೈತರ ದಿನ ಅಂತಂದೇಳಿ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಣೆ ಆಗಿದ್ದು ಜೂನ್ 25ರಲ್ಲಿ. ಸೊ 2026 ಜೂನ್ ತಿಂಗಳನ್ನು 2026 ಈ ಜೂನ್ ತಿಂಗಳಲ್ಲಿ 2026 ಈ ವರ್ಷದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಒಂದು ಥೀಮ್, ಕೃಷಿಗೆ ಸಂಬಂಧಪಟ್ಟಂತಹ ಒಂದು ವಾಕ್ಯ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ರೈತರಂತೆ. ನೋಡಿ, ರೈತರಂದರೆ ಮತ್ತು ಮಹಿಳಾ ರೈತರು, ಪುರುಷ ರೈತರಂತ ಒಂದು ಪ್ರತ್ಯೇಕತೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ನಾವು ಇದನ್ನು ಈ ಜೂನ್ ತಿಂಗಳಲ್ಲಿ ಕರಿತೀವಿ. ಇನ್ನು ನೆಕ್ಸ್ಟ್ ಮೂರನೇದು
ಹ್ಮ್, ಅಂತಾರಾಷ್ಟ್ರೀಯ ನಾವಿಕರ ದಿನ ಅಂತ ಇವತ್ತು ಜೂನ್ 25 ಘೋಷಣೆ ಮಾಡಿದ್ದಾರೆ. ಅಂದರೆ ಡೇ ಆಫ್ ದ ಸೀ ಫಾರರ್ಸ್ ಅಂತೇಳಿ ಅಂತಾರಾಷ್ಟ್ರೀಯ ನಾವಿಕರ ದಿನ. ಭಾರತ ಸಹ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಭಾರತ ಸಹ ಜಲಮಾರ್ಗದ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇದೆ. ಆದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಾವಿಕರ ದಿನ ಅಂತಂದೇಳಿ ಈ ಜೂನ್ 25 ಘೋಷಣೆ ಮಾಡಲಾಗಿದೆ. ನೆಕ್ಸ್ಟು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಜೂನ್ ತಿಂಗಳನ್ನು ರಾಷ್ಟ್ರೀಯ ನದಿಗಳ ದಿನ ಅಂತ ಕರೀತಾರೆ. ರಾಷ್ಟ್ರೀಯ ನದಿಗಳ ತಿಂಗಳು ಅಂತ ಕರಿತೀವಿ. ರಾಷ್ಟ್ರೀಯ ನದಿಗಳ ತಿಂಗಳು ಅಂತಂದೇಳಿ ಕರಿತೀವಿ ಈ ಜೂನ್ ತಿಂಗಳನ್ನು. ಯಾಕೆ? ಜೂನ್ ತಿಂಗಳಲ್ಲಿ ಮುಂಗಾರು, ನೈಋತ್ಯ ಮಾನ್ಸೂನ್ ಮಾರುತಗಳು ದಕ್ಷಿಣ ಕೇರಳ ಕರಾವಳಿ ಪ್ರದೇಶದಲ್ಲಿ ಪ್ರವೇಶ ಮಾಡಿ ದಕ್ಷಿಣ ಭಾರತ ಮತ್ತು ಇಡೀ ಉತ್ತರ ಭಾರತವನ್ನು ಹಿಮಾಲಯ ಪರ್ವತದವರೆಗೂ ಸಹ ಜೂನ್ ಮುಗಿಯೋದ್ರೊಳಗಾಗಿ ಆವರಿಸುತ್ತವೆ. ಆದ್ದರಿಂದ ಮುಂಗಾರು ಪ್ರವೇಶ ಮಾಡಿ ಮಳೆಗಾಲದಿಂದ ನದಿಗಳು ತುಂಬಿ ಹರಿತಕ್ಕಂಥ ಕಾರಣದಿಂದ ರಾಷ್ಟ್ರೀಯ ನದಿಗಳ ತಿಂಗಳು ಅಂತಂದೇಳಿ ಈ ತಿಂಗಳನ್ನು ನಾವು ಕರಿತೀವಿ. ನೆಕ್ಸ್ಟ್, ಈ ಜೂನ್ 25ನೇ ತಾರೀಕಿನಂದು 1950ರಲ್ಲಿ ಮತ್ತೊಂದು ಘಟನೆ, 4ನೇ ಘಟನೆ. ಉತ್ತರ ಕೊರಿಯಾ, ಅಂದರೆ ಏಷ್ಯಾ ಖಂಡದ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ರಾಷ್ಟ್ರಗಳಿದ್ದಾವೆ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಪ್ರಾರಂಭವಾದ ದಿನ 25 ಜೂನ್ 1950. ಇದು ಇತಿಹಾಸದಲ್ಲಿ ವಿಶೇಷ ದಿನ ಆಗಿರುತ್ತೆ. ನೆಕ್ಸ್ಟು ಇದಲ್ಲದೆ ಇನ್ನು ವಿಶೇಷವಾಗಿರ್ತಕ್ಕಂಥ ದಿನಗಳು ಸಾಕಷ್ಟಿದ್ದಾವೆ. ಪ್ರತಿ ದಿನದಲ್ಲಿಯೂ ಸಹ ಐತಿಹಾಸಿಕವಾಗಿ ಕ್ರೀಡಾ, ವಿಜ್ಞಾನ, ತಂತ್ರಜ್ಞಾನ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಕ್ಷೇತ್ರ, ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಮನೋರಂಜನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಇನ್ನು ನಾನಾ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನ ಪ್ರತಿ ವಿಶೇಷಗಳು ಸುಮಾರು ಹಲವಾರು ಇರ್ತವೆ. ಅದರಲ್ಲಿ ನಾನು ಕೆಲವೊಂದು ಮಾತ್ರ ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 2009ರಲ್ಲಿ ಇದೇ ಜೂನ್ 25ನೇ ತಾರೀಕು ಜನಪ್ರಿಯ ಪಾಪ್ ಗಾಯಕ ಮೈಕಲ್ ಜಾಕ್ಸನ್ ನಿಧನ ಹೊಂದಿರತಕ್ಕಂಥ ದಿನ ಇವತ್ತು. ನೆಕ್ಸ್ಟು 7ನೇದಾಗಿ ಮೊಜಾಂಬಿಕ್ ಅಂತಕ್ಕಂಥ ದೇಶ ಸ್ವಾತಂತ್ರ್ಯವನ್ನು ಪಡೆದ ದಿನ ಇವತ್ತು ಜೂನ್ 25. ಯಾವ ದೇಶದಿಂದ ಸ್ವಾತಂತ್ರ್ಯ ಪಡೆತಂತಂದರೆ, ಯುರೋಪ್ ಖಂಡದ ದೇಶವಾಗಿರ್ತಕ್ಕಂಥ ಪೋರ್ಚುಗಲ್ ದೇಶದ ವಸಾಹತುಶಾಹಿ ಪದ್ಧತಿಯಿಂದ ಮೊಜಾಂಬಿಕ್ ದೇಶ ಈ ಜೂನ್ 25ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ. ನೆಕ್ಸ್ಟು ಇದೇ ಜೂನ್ 25ನೇ ತಾರೀಕು ಉತ್ತರ ಅಮೆರಿಕ ಖಂಡದ ಕೆನಡಾ ದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದ ದಿನ ಇದು ಜೂನ್ 25. ವರ್ಷ ಬೇರೆ 1993ರಲ್ಲಿ ಇದೇ ದಿನ ಜೂನ್ 25ನೇ ತಾರೀಕಂದು ಕೆನಡಾದಲ್ಲಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಆದರು. ನೆಕ್ಸ್ಟು ಇದಲ್ಲದೆ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಏನಪ್ಪ ಅಂತಂದರೆ, ನ್ಯಾಷನಲ್ ಲಿಯೋನ್ ಡೇ ಅಂತ ನಾವು ಕರಿತೀವಿ ಈ ದಿನವನ್ನು, ಜೂನ್ 25. ನ್ಯಾಷನಲ್ ಲಿಯೋನ್ ಡೇ ಅಂದರೆ ಕ್ರಿಸ್ಮಸ್ ಇನ್ನೂ 6 ತಿಂಗಳು ಬಾಕಿ ಇರುವಾಗ ಆಚರಿಸುವ ಅಥವಾ ನಿರ್ಧರಿಸಿಕೊಂಡ ದಿನ ಜೂನ್ 25. ಸಾಮಾನ್ಯವಾಗಿ ಕ್ರಿಸ್ಮಸ್ಸು ಡಿಸೆಂಬರಲ್ಲಿ ಬರುತ್ತೆ, ಐ ಥಿಂಕ್. ಇದು ಜೂನ್ ಆಗಿರೋದ್ರಿಂದ 6 ತಿಂಗಳು ಮುಂಚೆನೇ ಲಿಯೋನ್ ಡೇ ಮಾಡ್ತಾರೆ. ಆ ಒಂದು ಸಮುದಾಯದವರು ಲಿಯೋನ್ ಡೇ ಮಾಡಿದ ನಂತರ ಡಿಸೆಂಬರಲ್ಲಿ ಕ್ರಿಸ್ಮಸ್ ಮಾಡ್ತಾರೆ. ಈ ಜೂನ್ 25 ಲಿಯೋನ್ ಡೇ ಅಂತಂದು ಘೋಷಣೆ ಆಗಿದೆ. ನೆಕ್ಸ್ಟು ಇನ್ನೊಂದು ದಿನ ವಿಶೇಷ ಏನಪ್ಪ ಅಂತಂದರೆ, USA ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಕ್ಯಾಟ್ ಫಿಶ್ ಡೇ ಅಂತಂದೇಳಿ ಈ ಜೂನ್ 25 ಆಚರಣೆ ಮಾಡ್ತಾರೆ. ಕ್ಯಾಟ್ ಫಿಶ್ ಅಂತಕ್ಕಂಥದ್ದು ಒಂದು ಫುಡ್ ಫಿಶ್ಶು. ಆ ಒಂದು ರಾಷ್ಟ್ರದಲ್ಲಿ ಆ ಒಂದು ಫಿಶ್ನ ಪ್ರೊಡಕ್ಟಿವಿಟಿಯನ್ನು ಎನ್ಕರೇಜ್ ಮಾಡೋ ದೃಷ್ಟಿಯಿಂದ ಕ್ಯಾಟ್ ಫಿಶ್ ಡೇ ಅಂತೇಳಿ ಜೂನ್ 25 ಡಿಕ್ಲರೇಷನ್ ಮಾಡಿದ್ದೇನೆ ಅಂತಕ್ಕಂಥದ್ದು ಆ ರಾಷ್ಟ್ರದಲ್ಲಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಅಂತಕ್ಕಂಥದ್ದು ನನ್ನ ಭಾವನೆ. ನೆಕ್ಸ್ಟು ಕ್ರೊಯೇಷಿಯಾ ಅಂತಕ್ಕಂಥ ಒಂದು ರಾಷ್ಟ್ರ. ಇದು ಎಷ್ಟನೇದಪ್ಪ ಅಂತಂದರೆ 12ನೇ ಪಾಯಿಂಟ್. ಕ್ರೊಯೇಷಿಯಾ ಅಂತಕ್ಕಂಥ ಒಂದು ರಾಷ್ಟ್ರ ಈ ಜೂನ್ 25ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಸ್ವಾತಂತ್ರ್ಯ ಡೇ, ಇಂಡಿಪೆಂಡೆನ್ಸ್ ಡೇಯನ್ನು ಅವರು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಜೂನ್ 25. ಯಾವ ರಾಷ್ಟ್ರ? ಕ್ರೊಯೇಷಿಯಾ ಅಂತಕ್ಕಂಥ ಒಂದು ರಾಷ್ಟ್ರ. ಆ ರಾಷ್ಟ್ರದ್ದು ಇಂಡಿಪೆಂಡೆನ್ಸ್ ಡೇ ಒಂದು ಜೂನ್ 25. ನೆಕ್ಸ್ಟು
13ನೇ ಪಾಯಿಂಟ್ ಏನಪ್ಪ ಅಂತಂದರೆ ಗ್ಲೋಬಲ್ ಬೀಟಲ್ಸ್ ಡೇ. 12ನೇ ಪಾಯಿಂಟು ಗ್ಲೋಬಲ್ ಬೀಟಲ್ಸ್ ಡೇ. 13ನೇ ಪಾಯಿಂಟ್, 13ನೇ ವಿಶೇಷ ಏನು, ಗ್ಲೋಬಲ್ ಬೀಟಲ್ಸ್ ಡೇ ಅಂತಂದೇಳಿ ಕರೀತಾರೆ. ಇದ್ರ ಬಗ್ಗೆ ವಿವರವಾದ ಮಾಹಿತಿ ನಾನು ಇಷ್ಟು ಮಾತ್ರ ಗೊತ್ತು. ನೆಕ್ಸ್ಟು 14ನೇ ಪಾಯಿಂಟು, ಕೊನೆಯ ಒಂದು ದಿನ ವಿಶೇಷ ನಾನು ಪಟ್ಟಿ ಮಾಡಿರ್ತಕ್ಕಂಥದ್ದು ವಿಶ್ವ ವಿಟಿಲಿಗೋ ಡೇ ಅಂತಂದೇಳಿ ಕರೀತಾರೆ. ವಿಶ್ವ ವಿಟಿಲಿಗೋ ಡೇ, ವರ್ಲ್ಡ್ ವಿಟಿಲಿಗೋ ಡೇ ಅಂತ ಕರೀತಾರೆ. ಇದನ್ನು ವಿಶ್ವ ವಿಟಿಲಿಗೋ ದಿನ ಅಂತಂದೇಳಿ ಕರೀತಾರೆ. ಈ ಜೂನ್ 25ರಲ್ಲಿ ಇಷ್ಟೊಂದು ವಿಶೇಷಗಳಿದ್ದಾವೆ ನೋಡಿ. ನಾವೇನೋ 25 ಡೇಟ್ ಮಾತ್ರ ನೋಡ್ತೀವಿ, ಅದರ ಒಳಗಡೆ ನೋಡಿದಾಗ ಈ ದಿನದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಿರ್ತವೆ. ಪ್ರತಿದಿನ ಏನಾದರೂ ಒಂದು ಘಟನೆಗಳು ಸಂಭವಿಸ್ತಲೇ ಇರ್ತವೆ. ಆ ಘಟನೆಗಳು ಇತಿಹಾಸದ ಪುಟಕ್ಕೆ ಸೇರ್ತವೆ. ಭೂತಕಾಲದಲ್ಲಿ ನಡೆದಿದ್ದು ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯ, ಈ ರೀತಿಯಾಗಿ ಪ್ರತಿದಿನ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಸಾಕಷ್ಟು ಹಲವಾರು ಐತಿಹಾಸಿಕವಾಗಿ, ವೈಜ್ಞಾನಿಕವಾಗಿ ಘಟನೆಗಳು ಸಂಭವಿಸಿರ್ತವೆ ಈ ದಿನ ಜೂನ್ 25. ನಾನು ಅದರಲ್ಲಿ ಕೆಲವನ್ನು ಮಾತ್ರ ನಾನು ಪ್ರೆಸೆಂಟ್ ಮಾಡಿದೆ. ಸೊ ಎನಿವೆ ನೈಸ್ ಡೇ ಅಂತ ಹೇಳ್ತಾ ಎಲ್ಲರಿಗೆ ನಾನು ಈ ಸ್ಕಿಟ್ಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.